ಪ್ರೇಮ ಕಾವ್ಯ ಸೀರಿಯಲ್ ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಮಹಾದೇವ ಅಂದರೆ ಕಾವ್ಯನ ಬಗ್ಗೆನೇ ಮಾತಾಡ್ತಾ ಇರ್ತಾನೆ. ಕಾವ್ಯನ ಬಗ್ಗೆ ಹೋಗಿ ಅವಾರ್ಡು ಇದೆಲ್ಲ ತೊಗೊಳೋ ಬದಲು ಮಹಾದೇವನ ಯಾಗಮ್ಮಿ ನೆನೆಸ್ತಾ ಇದೆಯಾ ನೀನು ಹಂಗಮ್ಮಿ ಅಂತೆಲ್ಲ ಹೇಳಿ ಇದು ಮಾಡ್ತಾ ಇದ್ದಾಗ ಆದರೆ ಕಾವ್ಯ ಹೇಳಿರ್ತಾಳಲ್ಲ ಅವರು ಮಹಾದೇವ ಅವ್ರ ತಂದೆ ಮುಂದೆ ಈ ಥರನೇ ಮಾಡಬೇಕು, ಮಹಾದೇವ ಬರೋವರೆಗೂ ನಾನು ಪ್ರೈಸ್ ತೊಗೊಳಲ್ಲ ಹಂಗೆಲ್ಲ ಹೇಳಿರ್ತಾಳಲ್ಲ. ಅದೇ ಟೈಮಿಗೆ ಇಲ್ಲಿ ರಾಮ್ ಫೋನ್ ಮಾಡಿ ಅಣ್ಣ ಅಂತಂದು ಹೇಳಿದೆ. ಯಾಕೆ ಎಷ್ಟೊಂದು ಗಾಬರಿ ಆಗಿದೆ ಕಣ, ಎಷ್ಟೊತ್ತು ಫೋನ್ ಸ್ವಿಚ್ ಆಫ್ ಮಾಡಿದೆ, ಯಾಕೆ ಎಷ್ಟೊತ್ತು ಗಾಬರಿ ಆಗಿಯಾ ಅಂತ ಕೇಳಿದಾಗ ದೊಡ್ಡಮ್ಮ ವಿಷ ತೊಗೊಂಡಿದ್ದಾಳ ಅಂದಾಗ ಮಹಾದೇವನಿಗೆ ತುಂಬ ಶಾಕ್ ಆಗಿರ್ತಾನ. ಮಹಾದೇವ ತುಂಬ ಶಾಕ್ ಆಗಿ ಹಾಗಡೆ ಏನೆಲ್ಲ ಹೇಳ್ತಾ ಇದೆಯಾ ನೀನು ಅಂತೆಲ್ಲ ಹೇಳಿದಾಗ ಅದು ಮತ್ತೆ ಏನು ಭಯ ಪಡಬೇಡ ನೀನು ಅಂತೆಲ್ಲ ಹೇಳ್ತಾನು. ಏನೆಲ್ಲ ಹೇಳ್ತಾ ಇದೆಯಾ, ಅಯ್ಯೋ ಅಣ್ಣ ನೀನೇನು ಗಾಬರಿ ಆಗಬೇಡ, ದೊಡ್ಡಮ್ಮನ ಜೀವಕ್ಕೆ ಅಪಾಯ ಇಲ್ಲ, ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ, ಹೊಟ್ಟೆಲಿರೋ ಹೊಟ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ, ICUನಲ್ಲಿದ್ದಾನ, ಪ್ರಜ್ಞೆ ಬಂದಿಲ್ಲ, ಪ್ರಜ್ಞೆ ಬರಲಿ ಅಂತ ವೆಯ್ಟ್ ಮಾಡಿದ್ರೆ ನೀನೇನು ಹೆದರ್ಕೋಬೇಡ ಅಂದಾಗ ಮಹಾದೇವ ನಿಟ್ಟುಸಿರು ಬಿಟ್ಟು ತುಂಬಾ ಗಾಬರಿ ಆಗಿಬಿಡ್ತಾನೆ. ಸ್ವಲ್ಪ ರಾಮ್ ಹೇಳಿದ ಕೇಳಿ ರಿಲ್ಯಾಕ್ಸ್ ಆಗಿ ಸರಿ ಕಣ್ಲ, ಆದರೆ ಜೀವಕ್ಕೇನು ಅಪಾಯ ಇಲ್ಲ ಅಂತೆಲ್ಲ ಹೇಳ್ದ. ಲೋ ರಾಮು, ದಿಟ ಹೇಳ, ನಮ್ಮಮ್ಮ ಆರಾಮಾಗಿದ್ದಾಳ ತಾನ? ಅಯ್ಯೋ ನಿನ್ನ ಹಣೆಗೂ ಅಣ್ಣ, ದೊಡ್ಡಮ್ಮ ಆರಾಮಾಗಿದ್ದಾರಾ, ನಿನಗೆ ವಿಷಯ ಹೇಳೋಣ ಅಂತ ಮಾಡಿದ್ದೆ ಅಂತೆಲ್ಲ, ಸರಿ ಅಂತೆಲ್ಲ ಹೇಳಿ ಓಕೆ ನಾನು ಈಗಲೇ ಬರ್ತೀನಿ ತಡ್ಲ ಅಂತೆಲ್ಲ, ಅಮ್ಮನಿಗೂ ಸರಾಗಿ ನೋಡ್ಕೊಳ ಅಂತೆಲ್ಲ ಹೇಳ್ತಾನೆ. ಅದೇ ಟೈಮಿಗೆ ಇದು ಕಾವ್ಯನಿಗೂ ಹೇಳಬೇಕಲ್ಲ ವಿಚಾರ ಅಂತೆಲ್ಲ ಹೇಳಿ ಬಂದಿರ್ತಾನೆ. ಈಗ ಮನೆ ಬಿಟ್ಟು ಹೋಗು ಅಂತ ಇಷ್ಟು ಕಠೋರವಾಗಿ ಹೇಳಿದ್ದೀನಿ, ಆ ಹುಡುಗಿನ ಅವಳ ಕಾಲು ಹಿಡ್ಕೊಂಡು ಬೆಳ್ಕೊತೀಯಾ, ಆ ಹುಡುಗಿನ ಮನೆಗೆ ಕರ್ಕೊಂಬರಲ್ಲ, ನಿನ್ನ ನಡೆ ನುಡಿನೇ ಇವತ್ತು ಕಾವ್ಯನ ಮನೆ ಬಿಟ್ಟು ಹೋಗಂಗೆ ಮಾಡಿರೋದು ಅಂತೆಲ್ಲ ಹೇಳಿ, ನೀನು ಕಾವ್ಯನ ಮರ್ಯಾದೆ ಕೊಟ್ಟು ಮರ್ಯಾದೆ ವಾಪಸ್ಸಿಗೆ ಕರ್ಕೊಂಬಂದ್ರೆ ಈ ಮನೆಯಲ್ಲಿ ಜಾಗ, ಇಲ್ಲಾಂದರೆ ಇಲ್ಲ ಅಂತೆಲ್ಲ ಅವರಮ್ಮ ಹೇಳಿರ್ತಾಳಲ್ಲ. ಆ ಫ್ಲ್ಯಾಶ್ ಬ್ಯಾಕೆಲ್ಲ ಹೆಂಗೆ ಕಾವ್ಯನ ಕರ್ಕೊಂಡು ಹೋಗಲಿ ಇವಾಗ ನಾನು ಅಂತೆಲ್ಲ ಹೇಳಿ ಯೋಚನೆ ಮಾಡಿ ಆಳ್ತಾ ಇರ್ಬೇಕು. ಇದೇ ಟೈಮಿಗೆ ಡಾಕ್ಟರ್ ರಾಮ್ ರಿಪೋರ್ಟ್ ರೆಡಿ ಆಗಿದ್ದಾನಾ ಅಂತೆಲ್ಲ ರಿಪೋರ್ಟ್ ತಗೊಂಬಂದು ಕೊಟ್ಟು ಸಿಸ್ಟರ್ ರಾಮ್ ಕೈಯಿಂದ ರಿಪೋರ್ಟ್ ರಾಮ್ ಓದೋಕ್ಕೂ ಕೊಡಲ್ಲ, ಹಂಗೆ ಇಸ್ಕೊಂಡ್ಬಿಡ್ತಾರೆ ಅವರು ಅವ್ರು ಮೇಡಮ್ SI ಅವ್ರು ಇಸ್ಕೊಂಡು ಅವ್ರು ಓದ್ತಾರೆ. ತಗೊಳ್ಳಿ ಅಂತ. ಯಾಕೆ ಇನ್ಸ್ಪೆಕ್ಟ್ರ್ ಏನಾಯಿತು ಅಂತೆಲ್ಲ, ಇಲ್ಲಿ ಪ್ರೇಮ ಅಂದರೆ ಯಾರು ಅಂತೆಲ್ಲ ಕೇಳಿದಾಗ ಅವಾಗ ಪ್ರೇಮ ಇದ್ದು ನಾನೇ ಮೇಡಮ್ ಅಂತೆಲ್ಲ ಹೇಳ್ತಾ, ನಾನೇ ಇನ್ಸ್ಪೆಕ್ಟರ್ ಅಂತೆಲ್ಲ ಹೇಳ್ತಾರೆ. ಅವಾಗ ಕೊಡ್ರಿ ಇಲ್ಲಿ ಅದು ಅಂತ ಕೇಳ್ತಾನೆ. ಆ ಟಿಫಿನ್ ಬಾಕ್ಸು ಮತ್ತು ಅದು ಇದು ಇರುತ್ತಲ್ಲ, ಇದು ನಿಮ್ಮ ಮನೆದೆ ಮೇಡಮ್, ಇದು ನಮ್ಮ ಮನೆದೆ ಅಂತ. ನಾನು ಅತ್ತೆಗೆ ಇದರಲ್ಲಿ ಪಾಯಸ ಪಂಚಮ ಹತ್ರ ಪಾಯಸ ಹಾಕಿ ಕಳಿಸಿದ್ದು ಅಂತ. ಇವ್ರು ಹೇಳ್ತಾ ಇರೋದು ಸರಿನಾ ಅಂತ, ಪ್ರೇಮನ ಇದರಲ್ಲಿ ಪಾಯಸ ಹಾಕ್ಕೊಟ್ಟು ಕಳಿಸಿದ್ದು ಅಂತೆಲ್ಲ ಹೇಳ್ತಾಳೆ. ಆ್ಯಕ್ಷನ್ ಮಾಡಿ ತೋರಿಸ್ತಾಳೆ, ಅಮ್ಮಗೆ ಇವರೇ ಕೊಟ್ಟಿದ್ದು, ನೀವು ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ ಅಂತೆಲ್ಲ ಹೇಳಿದೆ. ಗಂಡ ಅವರ ಕಿಟ್ಟಿ ನನ್ನ ಹೆಂಡತಿಗೆ ಮಾತು ಬರಲ್ಲ, ಪಂಚಮಿ ಏನು ಹೇಳ್ತಾಳೆ, ಪ್ರೇಮನೇ ಇದರಲ್ಲಿ ಪಾಯಸ ಹಾಕಿ ಅಮ್ಮನಿಗೆ ಕೊಡೋಕೆ ಹೇಳಿದ್ಲು ಅಂತೆಲ್ಲ ಹೇಳ್ತಾಳೆ. ಸರಿ ದಟ್ಸ್ ಇಟ್ ಅಂತೆಲ್ಲ ಹೇಳಿ ತಗೊಳ್ರಿ ಇದನ್ನ ಅಂತೆಲ್ಲ ಹೇಳಿ ಮೇಡಮ್ ಅವ್ರ ಪ್ರೇಮ ಯುವರ್ ಅಂಡರ್ ಅರೆಸ್ಟ್ ಅಂತೆಲ್ಲ ಅವ್ರು ಮೇಡಮ್ ಅವ್ರು ಹೇಳ್ತಾರೆ. ಅವಾಗ ಪ್ರೇಮ ತುಂಬ ಗಾಬರಿ ಆಗಿಬಿಡ್ತಾಳೆ. ಎದಕ್ಕಂದರೆ ಆ ಪ್ರೇಮನ್ ಗೊತ್ತಿರಲ್ಲ, ಇವರು ದಾಮಿನಿ ಪ್ಲಾನ್ ಇದು ಅಂತೆಲ್ಲ ಹೇಳಿ ಪ್ರೇಮ ತುಂಬ ಶಾಕ್ ಆಗಿಬಿಡ್ದ. ಅರೆಸ್ಟಾ, ಮೇಡಮ್ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಅರೆಸ್ಟ್? ಇನ್ಸ್ಪೆಕ್ಟ್ರ್ ವಾಟ್ ನಾನ್ ಸೆನ್ಸ್, ಯಾವ ಬೇಸಸ್ ಮೇಲೆ ನಾನು ನಿಂತೇನೆ ಅರೆಸ್ಟ್ ಮಾಡಿ? ಡಾಕ್ಟರ್ ರಾಮ್, ಈ ಪಾಯಸದಲ್ಲಿ ಯಾವ ವಿಷ, ಈ ಪಾಯಸದಲ್ಲಿ ಯಾವ ಫೈಸನ್ ಇತ್ತು, ಅದೇ ಕಲ್ಯಾಣಿ ಅವರು ಬಾಡಿಯಲ್ಲಿ ಅದೇ ಫೈಸನ್ ಇದೆ ಅಂತೇಳಿ ನಮಗೆ ಲ್ಯಾಬ್ ಮುಖಾಂತರ ಕನ್ಫರ್ಮ್ ಆಗಿದೆ ಅಂತೆಲ್ಲ ಹೇಳ್ತಾರೆ. ಹೌದಾ ಅಂತೆಲ್ಲ ಹೇಳಿ ಸ್ವಲ್ಪ ಶಾಕ್ ಅನಿಸುತ್ತೆ. ನೀನು ದೊಡ್ಡಮ್ಮನಿಗೆ ವಿಷ ಹಾಕಿ ಹಾಕಿ ಪ್ರಯತ್ನ ಪಟ್ಟಿದೆ, ನಾವು ಪ್ರೇಮನ ಅರೆಸ್ಟ್ ಮಾಡ್ತೀವಿ ಅಂತೆಲ್ಲ ಹೇಳಿದಾಗ ಪ್ರೇಮ ತುಂಬ ಶಾಕ್ ಆಗ್ತದೆ. ದಾಮಿನಿಗೆ ಮತ್ತು ಮಹೇಶ್ವರಿಗೂ ಖುಷಿ ಆಗಿರುತ್ತೆ ಇದನ್ನೆಲ್ಲ ನೋಡಿ. ಅಯ್ಯೋ ಇಲ್ಲ ರಾಮ್, ನಾನು ನಿಜವಾಗ್ಲೂ ಆದರೆ ನಾನು ಯಾವ ವಿಷನೂ ಹಾಕಿಲ್ಲ, ಪ್ಲೀಸ್ ನಾನು ಯಾವ ವಿಷ ಕೊಲ್ಲಕ್ಕೆ ನನ್ನನ್ನು ನಂಬಿ. ಶ್ರೀಧರ್ ಬಂದು ಇವಾಗ ಏನೋ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ, ಪ್ರೇಮ ಅಂತವಳಲ್ಲ ನಮ್ಮನೆ ಮಗಳು, ಆದರೆ ಏನು ಮಾಡೋದು, ಎಲ್ಲ ಸಾಕ್ಷಿಗಳು ಅವ್ರ ವಿರುದ್ಧವಾಗಿದ್ದಾನೆ, ನೀವೇನೇ ಹೇಳೋದಿದ್ರು ಕೋರ್ಟಿಗೆ ಬಂದೇ ಹೇಳ್ರಿ ಅಂತೆಲ್ಲ ಹೇಳಿದೆ. ಕರ್ಕೊಂಡು ನೋಡ್ರಿ ಇನ್ಸ್ಪೆಕ್ಟರ್, ಒಂದು ನಿಮಿಷ, ಫಸ್ಟ್ ಆಫ್ ಆಲ್ ಯಾರು ಕಂಪ್ಲೇಂಟ್ ಕೊಟ್ಟಿದ್ದು, ಕಂಪ್ಲೇಂಟ್ ಕಾಪಿ ಇದ್ದರೆ ತೋರಿಸಿ ನಮಗೆ ಅಂತ ಇನ್ಸ್ಪೆಕ್ಟರ್ಗೆ ರಾಮ್ ಅಡ್ಡ ಬರ್ತಾನೆ.
ಒಂದು ಖಾಲಿ ಪಾತ್ರೆ ಅದರ ಆಧಾರದ ಮೇಲೆ ಅರೆಸ್ಟ್ ಮಾಡೋಕ್ಕಾಗುತ್ತಾ ಅಂತೆಲ್ಲ ಹೇಳಿದ್ರು. ಇಲ್ಲಿ ಮೇಡಮ್ ಮಾತ್ರ ಸನ್ನೆ ಮಾಡಿರ್ತಾಳೆ ಅವ್ರದ್ದು ಕೋರ್ಟ್ ವಾರೆಂಟ್ ತಂದಿದ್ದಾರೆ, ನಾನು ಈಗಲೇ ಫ್ಯಾಮಿಲಿ ಲಾಯರ್ನ ಕರೆಸ್ತೇನೆ, ಅವರೇ ಬಂದು ಲೀಗಲಾಗಿ ಮಾತಾಡ್ತಾರೆ, ಅಲ್ಲಿವರೆಗೂ ನನ್ನ ಹೆಂಡ್ತಿನ ಯಾರನ್ನೂ ಮುಟ್ಟೋ ಹಾಗಿಲ್ಲ ಅಂತೆಲ್ಲ ಹೇಳಿ ರಾಮು ಇಲ್ಲಿ ಕಂಡೀಷನ್ ಹಾಕಿರ್ತಾನೆ ಲಾಯರ್ ಹತ್ರ. ನನಗೆ ಯಾರು ಕಂಪ್ಲೇಂಟ್